ಸರ್, ನಾವು ಹಿಂದೆ ನಮ್ಮ ರಮೇಶ್ ಪಂಡಿತೇಗೌಡರು ಏನಿದ್ರು JDS ಅಲ್ಲೇ ಇತ್ತು. ನಾವು ಕೂಡ JDS ಪಕ್ಷದಲ್ಲೇ ಇದ್ದಂಥವ್ರು. ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬದಲಾವಣೆ ಆದಮೇಲೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಹೋಗ್ತಾ ಇದ್ದೀವಿ. ಈ ನಡುವೆ ಏನಾಗಿದೆ, ನಮ್ಮ KRS ಅಲ್ಲಿ ಕಂದಾಯ ಗ್ರಾಮ ಮಾಡಿದ್ರು ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು. ಆ ಒಂದು ಕಂದಾಯ ಗ್ರಾಮದಲ್ಲಿ ನಾವು ಕೂಡ ವಾಸ ಇದ್ದೀವಿ. ಅಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ. ಆ ಮನೆಗಳೆಲ್ಲ ನಮ್ಮದೆಲ್ಲ ಈಗ ಅರ್ಧಂಬರ್ಧ ಆಗಿದೆ. ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ಹಿಂದೆ ಅವರು ಹಕ್ಕುಪತ್ರ ಕೊಟ್ಟು ನಮಗೆಲ್ಲ ಒಂದು ನೆಮ್ಮದಿ ತಂದಿದ್ರು. ಈಗ ಈ ಖಾತಾ ಮಾಡೋದ್ರಲ್ಲಿ ನಮಗೆ ನಮ್ಮ ಹಾಲಿ ಶಾಸಕರು ಬೇಜಾರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮನೆಯೊಂದು ನಮ್ಮ ಏನಿದ್ದು ಹಿಂದೆ JDS ಪಕ್ಷದಲ್ಲಿ ಅದೇ ಪಕ್ಷಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ಬಂದರೆ ನಿಮಗೆ ಹಕ್ಕುಪತ್ರಗಳ ಅನುಕೂಲ ಆಗುತ್ತೆ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ಸರ್, ನಾನು KRSನ ಗ್ರಾಮ ಪಂಚಾಯತ್ ಸದಸ್ಯ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ. ಹಿಂದೆ ನಾನು ಬಾಬಣ್ಣನ ಜೊತೆ ಸುಮಾರು 20 ರಿಂದ 25 ವರ್ಷಗಳ ಜೊತೆ ಅವ್ರ ಜೊತೆಲೇ ಒಡನಾಟ ಇಟ್ಕೊಂಡು ಅವ್ರ ಜೊತೆಲೇ ಬಂದಿದ್ದೆ. ಹೋದ ಸಲನೂ ಬಾಬಣ್ಣನಿಗೋಸ್ಕರ ನಾವು ಅತಿ ಹೆಚ್ಚು ಶ್ರಮಪಟ್ಟು ಗೆಲ್ಸ್ಕೊಟ್ಟಾಗ ನಾವು ಇವಾಗ ಏನೇ ಕೇಳೋದು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದರಿಂದ ನಾವು ಈಗ ನಮ್ಮ ಗುರಿ ಏನಂತಂದರೆ ನಮ್ಮ ಜನಕ್ಕೆ ಸಮಾನತೆ ಹಕ್ಕು ಬೇಕು. ಆಮೇಲೆ ನಮ್ಗೆ ಆಗುವಂಥ ಸೌಕರ್ಯಗಳು ಸಿಗ್ತಾಯಿಲ್ಲ. ನಮ್ಗೆ ಏನೇ ಕೊಟ್ಟರು ನಮಗೆ ಅಲ್ಲಿ ಮಾನ್ಯತೆ ಸಿಗ್ತಾಯಿಲ್ಲ ಅಂತೇಳಿ ನಾವು ಏನು ಹಳೆ ಪಕ್ಷದಲ್ಲಿದ್ವು, ನಾವು ಮೂಲತಃ JDS ಪಕ್ಷಕ್ಕೆ ಇವತ್ತು ಮತ್ತೆ ವಾಪಸ್ ಬಂದು ಇಲ್ಲಿ ನಡೆಸ್ಬೇಕಂತ ಆಸೆ ಪಟ್ಟು ಬರ್ತಾ ಇದ್ದೀವಿ. ಸೀನಾ ಬಂದಿದ್ದು ಒಂದು ನಿಮಿಷ ನಿಂತ್ಕೊಳ್ಳಿ, ಆಮೇಲೆ ಹೋಗಿ ವಿಜಯ್ ಒಂದು ನಿಮಿಷ ಬಂದ್ಬಿಡಿ ಬಂಗಾರ ಬಾಯ್ಲೆ.